ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಡಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫಲ್ಲೂ ತುಂಬ ಸ್ಪೆಷಲ್. ಯಾಕಂದರೆ ಇದ್ರಲ್ಲಿ ದುಡ್ಡು ಹಾಕ್ತೀನಿ ಹಾಗಂತಲ್ಲ. ಇವತ್ತು ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲು ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯಿತು. ಸೊ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಹೀರೋ ಕ್ಯಾರೆಕ್ಟರ್ ಆಗ್ತದ್ದು ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಡೋಕ್ಕಾಗಲ್ಲ, ಅಫ್ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅರ್ಧ ಪಾರ್ಟು ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು. ಅಂದರೆ ಏನೋ ಒಂದು ಅಂಶ ಇದೆ ಅದನ್ನು ಫಸ್ಟೇ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೇಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನು ಫಸ್ಟಿಂದ ಶುರು ಮಾಡೋದಾದರೆ ಶಿಲಂ ಸರಿಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಅಂದಾಗ ಅಯ್ಯೋ ನಾನು ಯಾವತ್ತೂ ಅವ್ನು ಕರೆಯೋದೇ ಇಲ್ವಿಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಬಂದಿದ್ದೆ. ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆ ಮುಗಿಸ್ಕೊಂಬಂದು. ಸೊ ನಾನು ಅವ್ರನ್ನ ಅಸೋಸಿಯೇಟ್ ಥರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ವರ್ಕೇ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ. ಮತ್ತು ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಮ್ನೇ ಈ ಪ್ರಾಜೆಕ್ಟ್ಗೆ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಹಿಂಗೆ ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರನ್ನ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬ ಜನ ಬಂದು ಎಲ್ಲೋ ಒಂದು ಕಡೆ ಮಾಸ್ ಹುಡುಗರು ಬಂದಣ್ಣ ಬಜಾರ್ ಥರದ ಮೂವಿ ಮಾಡಿ ಅಂತಾರೆ, ಅಥವಾ ಗತವೇವು ಸೆಕೆಂಡ್ ಹಾಫ್ ನಮ್ಮ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿತ್ ಶೆಟ್ಟಿ ಸರ್ನ. ಅದು ಬಿಟ್ಟರೆ ಇನ್ನು ಹೊಸಬ್ರು ಅವರೇ ನನ್ಗೆ ಬರ್ತಿದ್ರು. ಸೊ ಅವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶಿಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶಿಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದರೆ ಅವ್ರು ಥ್ರೂ ಔಟ್ ಅವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದರು. ಬಟ್ ಕೆಲವರು ತುಂಬ ಅಂದರೆ ಸ್ಕೇಲ್ ಥರ ಇರ್ತಾರೆ ವ್ಯಕ್ತಿ. ಅಂದರೆ ತುಂಬ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೇ ಇರಿ, ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ಮ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನರ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾ ಇದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶಿಲಂ ಸರ್ನ ಸರ್ ನೀವೇ ಮಾಡಿದ್ದು ಅಂತ ಅಂದ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನೆಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಅವರು ಬಂದರು. ಬಟ್ ಅವರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು. ಅಂದರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿಂದ ನಮ್ಗೆ ಆಗಲಿಲ್ಲ. ಆ ಟೈಮಲ್ಲಿ ಅವ್ರನ್ನ ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯಿತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅಂದ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿದ್ರೆ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಏನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನು ಗೋ ರಮೇಶ್ ಸರ್, ರಂಗರಾಜ ಸರ್ ಬಂದಿಲ್ಲ, ಅವರು ಮತ್ತು ಲೋಕೇಶ್ ಅವರು, ಇವರೆಲ್ಲ ಇರೋದ್ರಿಂದ ಸೊ ಇನ್ನೂ ತುಂಬ ದೊಡ್ಡ ಬೆಲ ನಮಗೆ ಬಂದಿದೆ.